ಮಾಡ್ತಕ್ಕಂಥ ಹೋರಾಟ ಅಖಂಡವಾಗಿರ್ತಕ್ಕಂಥ ಹುಡುಗನ ತಾಲೂಕನ್ನು ಪ್ರತಿ ಹಂತದಲ್ಲಿ ಅದನ್ನು ಹಳ್ಳಿಗಳನ್ನು ಕಡಿಮೆ ಮಾಡುವ ಮೂಲಕ ಹುಡುಗನ ತಾಲೂಕನ್ನು ಅನಾಥ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗಾಗಿ ಇಳಕಲ್ ತಾಲೂಕಿಗೆ ಹಲವಾರು ಹಳ್ಳಿಗಳು ಸೇರ್ಪಡೆ ಆದವು ಮತ್ತು ಬಾಗಲಕೋಟೆ ತಾಲೂಕಿಗೆ ಮತ್ತಷ್ಟು ಹಳ್ಳಿಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹುಡುಗನ ತಾಲೂಕು ಕರ್ನಾಟಕದಲ್ಲಿ ಅತ್ಯಂತ ಹಳ್ಳಿಗಳನ್ನು ಹೊಂದಿರತಕ್ಕಂಥದ್ದು ಹಾಗೂ ರೈತರ ತಾಲೂಕು ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಕೃಷಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಮುಖ ತಾಲೂಕು. ಸರೋಜಿನಿ ಮಹಿಷಿ ವರದಿ ಪ್ರಕಾರ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕಿನಲ್ಲಿ ಪ್ರಮುಖವಾಗಿ ಹುನಗುಂದ ಮತ್ತು ಬೀಳಿಗೆಯನ್ನು ನಾವು ಕೈ ಮಾಡಿಕೊಳ್ತಾ ಇದ್ದೀವಿ. ಆ ವರದಿ ಪ್ರಕಾರ ಈ ತಾಲೂಕು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಿತ್ತು. ಅದು ಯಾವ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನಾವು ನೀವು ನೋಡ್ತಾ ಬಂದಿದ್ದೇವೆ. ಸ್ಥಳೀಯ ಶಾಸಕರಾದಂಥವರು ಹುನಗುಂದದ ವಿಧಾನಸಭಾ ಮತಕ್ಷೇತ್ರ ಅಂತ ಹೇಳಿಕೊಂಡು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಊರಿನಲ್ಲಿ ಇಲ್ಲಿಯವರೆಗೂ ಯಾವುದೇ ಒಬ್ಬ ಶಾಸಕ ಮನೆಯನ್ನು ಮಾಡಿಕೊಳ್ಳಿಲ್ಲ. ಮತ್ತೆ ಇಳಕಲಲ್ಲಿ ಮನೆ ಮಾಡಿಕೊಂಡು ನಾವು ಅವರನ್ನು ಸಂಪರ್ಕ ಮಾಡುವಂಥ ಕೊರತೆ ಉಂಟಾಗಿತ್ತು. ಹುನಗುಂದದ ಜನ ಕೇಳಿರೋ ಗೊತ್ತಿಲ್ಲ. ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹುನಗುಂದದ ವಿಧಾನಸಭಾ ಮತಕ್ಷೇತ್ರ ಅನ್ನುವಂಥ ಹೆಸರು ಇಟ್ಕೊಂಡು ಈ ಇಳಕಲಲ್ಲಿ ಮನೆ ಮಾಡಿದ್ರೆ ಜನರ ಸಮಸ್ಯೆಯನ್ನು ಹುನಗುಂದ ತಾಲೂಕಿನ ಜನ ಎಲ್ಲಿ ಕೇಳಬೇಕು ಅನ್ನೋ ಪ್ರಶ್ನೆ ಆಗ್ತದೆ. ಈ ಬಹುಶಃ ಹೇಳ್ಬೋದು, ಇವತ್ತು ಇಳಕಲ್ ತಾಲೂಕು ಬೇರೆ ಆಗಿದೆ, ಹುನಗುಂದ ತಾಲೂಕು ಬೇರೆ ಆಗಿದೆ. ಆದರೆ ವಿಧಾನಸಭಾ ಮತಕ್ಷೇತ್ರ ಅಂತ ಹೊರಟುಕೊಂಡು ಅತಿ ಹಿಂದುಳಿದ ತಾಲೂಕು ಯಾಕೆ ಆತು ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಬಂದು ಹೋಗಿರ್ತಕ್ಕಂಥ ಎಲ್ಲ ಶಾಸಕರು ಸಹಿತ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿಲ್ಲ, ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿಲ್ಲ. ಕೇವಲ ರೈತರ ಒಂದು ಊರು, ರೈತ ಕೃಷಿಗೆ ಹೆಸರಾಗಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡು ನೋಡಿ. ಹೀಗಾಗಿ ನಿರ್ಲಕ್ಷ್ಯ ನಿಮ್ಮದು ಐತಿ. ಹೀಗಾಗಿ ಸಣ್ಣ ತಾಲೂಕು ಮಾಡೋದ್ರಿಂದ ಮತ್ತಷ್ಟು ಮುಂಬರುವ ನಿರ್ಮಾಣದಲ್ಲಿ ಅಭಿವೃದ್ಧಿಯಿಂದ ವಂಚಿತ. ಹೀಗಾಗಿ ದೊಡ್ಡ ಪ್ರದೇಶ ಅನ್ನೋ ಕಾರಣಕ್ಕಾಗಿ ಏನಾದರೂ ಸವಲತ್ತುಗಳು ಈ ತಾಲೂಕಿಗೆ ಸಿಗ್ತಾವಂದ್ರೆ ಇರ್ತಕ್ಕಂಥ ತಾಲೂಕಿನ ಹಳ್ಳಿಗಳನ್ನು ಬೇರೆಯವರಿಗೆ ಕೊಟ್ಟು ಮತ್ತೆ ಈ ಸಣ್ಣ ತಾಲೂಕು ಮಾಡಿ ನಿರಂತರವಾಗಿ ಹುನಗುಂದ ತಾಲೂಕಿನ ಮೇಲೆ ತಾವು ಶೋಷಣೆ ಮಾಡ್ತಿದ್ದೀರಿ. ಹೀಗಾಗಿ ಈ ನಿರ್ಧಾರ ಏನು ಕೈಗೊಂಡಿದ್ರು ಬರುವಂಥ ನಿರ್ಮಾಣದಲ್ಲಿ ತಾಲೂಕಿನ ಎಲ್ಲ ಹಳ್ಳಿಗಳನ್ನು ನಾವು ತಾಲೂಕಿನ ಎಲ್ಲ ಹಳ್ಳಿಗಳ ನಾಗರಿಕರನ್ನು ಭೇಟಿ ಮಾಡುವ ಮೂಲಕ ಈ ವಿಚಾರವನ್ನು ಹಂಚಿಕೊಂಡು ಆಗಿರ್ತಕ್ಕಂಥ ಆದೇಶವನ್ನು ತಕ್ಷಣದಲ್ಲಿ ಸ್ಥಳೀಯ ಶಾಸಕರು ಇರ್ತಕ್ಕಂಥ ಬಾಗಲಕೋಟೆ ಶಾಸಕರು ಯಾವುದೇ ಕಾರಣಕ್ಕೂ ಈ ನಿರ್ಧಾರ ತೊಂದರೆ ನೀವು ಜನರಿಗೆ ಮೋಸ ಮಾಡೋದಾಗುತ್ತೆ, ಮತಕ್ಷೇತ್ರದ ಜನರಿಗೆ ಮೋಸ ಮಾಡೋದಾಗುತ್ತೆ. ಒಂದು ವೇಳೆ ಈ ನಿರ್ಧಾರವನ್ನು ಕೈಬಿಡದೇ ಇದ್ರೆ ಬರುವಂಥ ನಿರ್ಮಾಣದಲ್ಲಿ ನಮಗೆ ತಕ್ಕ ಪಾಠ ಜನರು ಕಲಿಸ್ತಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜೊತೆ ನಾಗರಿಕ ವೇದಿಕೆ ಎಲ್ಲ ಹಿರಿಯರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬರುವಂಥ ನಿರ್ಮಾಣದಲ್ಲಿ ಉಗ್ರ ಸ್ವರೂಪ ಹೋರಾಟ ಪೂರ್ವದಲ್ಲಿ ಸರ್ಕಾರ ವಿಷಯವನ್ನು ಮುಂದಿಟ್ಟುಕೊಂಡು ಚರ್ಚೆ ಮಾಡಿ ಇಲ್ಲಿಗೆ ಅದನ್ನು ಕೈ ಬಿಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ.